ಹಾಯ್ ಗೈಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ದಿಸ್ ಇಸ್ ಮೇಘನಾಸ್ ವ್ಲಾಗ್. ಗೈಸ್, ಇವತ್ತು ಆಫೀಸ್ ರಜಾ ಇದೆ. ಸೊ ನಮಗೆ ಸಿಗೋದೇ ಅಪರೂಪ ರಜಾ. ಸೊ ಹಾಗಾಗಿ ಯಾಕೆ ವೇಸ್ಟ್ ಮಾಡ್ಕೊಬೇಕು, ಒಂದಿನ ರಜಾನ ಅಂದ್ಕೊಂಡು ನಾನು ನನ್ನ ಫ್ರೆಂಡ್ಸು ಎಲ್ಲ ಹೊರಟಿದ್ದೀವಿ. ಸೊ ನಾವು ಎಲ್ಲಿಗೆ ಹೋಗ್ತಾ ಇದ್ದೀವಿ, ಯಾರೆಲ್ಲ ಹೋಗ್ತಾ ಇದ್ದೀವಿ ಅನ್ನೋ ಕುತೂಹಲ ನಿಮಗಿದ್ರೆ ಈ ವಿಡಿಯೋ ಎಂಡ್ವರೆಗೂ ನೋಡಿ, ನಿಮಗೆ ಗೊತ್ತಾಗುತ್ತೆ. ಸೊ ಬನ್ನಿ ಹೋಗೋಣ. ಗೈಸ್, ಎಷ್ಟು ಟ್ರಾಫಿಕ್ ಇದೆ ಅಂದರೆ ರಿಗ್ರೆಟ್ ಮಾಡ್ತಾ ಇದ್ದೀನಿ ನಾನು ಯಾಕಾದರೂ ಕ್ಯಾಬ್ ತೊಗೊಂಡೆ ಅಂತ. ಸೊ ನಾ ಹೋಗೋ ಪ್ಲೇಸಿಗೆ ಡೈರೆಕ್ಟ್ ಮೆಟ್ರೋ ಇತ್ತು, ನಾನು ಮೆಟ್ರೋದಲ್ಲೇ ಹೋಗ್ಬೋದಿತ್ತು. ಬಟ್ ಈ ಟ್ರಾಫಿಕ್ನಲ್ಲಿ ಸಿಗಾಕೊಂಡು ನಾನು 30 ನಿಮಿಷ ಸೇವ್ ಮಾಡೋಕ್ಕೆ ಹೋಗಿ ಈಗ 1 ಅವರಿಂದ ಟ್ರಾಫಿಕಲ್ಲೇ ಇದ್ದೀನಿ. ನನ್ನ ಫ್ರೆಂಡ್ಸ್ ಪದೇ ಪದೇ ಕಾಲ್ ಮಾಡ್ತಿರೋದಕ್ಕೂ ನಾನು ಟ್ರಾಫಿಕಲ್ಲಿ ಸಿಗಾಕೊಂಡಿರೋದಕ್ಕೂ ಸರಿ ಹೋಗಿದೆ. ಪಕ್ಕಾ ಬಯಸ್ಕೊತೀನಿ ಗೈಸ್, ಯಾಕಂದರೆ ಅವ್ರು ಆಲ್ರೆಡಿ 1 ಅವರಿಂದ ವೆಯ್ಟ್ ಮಾಡ್ತಾ ಇದ್ದಾರೆ ಅಲ್ಲಿ ನನಗೆ. ಸೊ ಹೋಗಿದ ತಕ್ಷಣ ನಾನು ವಿಡಿಯೋ ಆನ್ ಮಾಡಿಬಿಡ್ತೀನಿ. ಸೊ ಅವಾಗ ಅವ್ರು ಬೈಯಲ್ಲ. ಇದು ನನ್ನ ಪ್ಲ್ಯಾನ್ ಸದ್ಯಕ್ಕೆ. ಏನಾಯಿತು, ಅವ್ರಿಗೆ ಪರ್ಸ್ನಲ್ ಕೆಲಸಕ್ಕೆ ಹೋಗಿತ್ತು. ಸೊ ಪರ್ಸ್ನಲ್ ಕೆಲಸ ಮುಗಿಸ್ಕೊಂಡು ಕನ್ಫರ್ಮ್ ಮಾಡ್ತೀನಿ ಅಂತ ಹೇಳಿದ್ರು. ಬಟ್ ಯಾರೂ ಇನ್ಫಾರ್ಮ್ ಮಾಡಿಲ್ಲ. ಬಟ್ ಅವನು ಆಲ್ರೆಡಿ ಡೈರೆಕ್ಟಾಗಿ ಹೋಗ್ಬಿಟ್ಟಿದ್ದಾನೆ. ಅಂದರೆ ನಾವು ಡಿಸೈಡ್ ಮಾಡಿರೋ ಪ್ಲೇಸ್ ಕಾಲ್ ಮಾಡಿದ್ರೆ ನಾವೆಲ್ಲ ಮನೇಲೇ ಇದ್ದೀವಿ. ಇನ್ನೂ ಯಾರು ಹೋಗಿಲ್ಲ ಅಲ್ಲಿಗೆ. ನಾನೀಗ ಅದೇ ಮೆಟ್ರೋ ಬಂದು ಈಗ ಕ್ಯಾಬ್ ತೊಗೊಂಡು ಡೈರೆಕ್ಟಾಗಿ ಅಲ್ಲಿಗೆ ಹೋಗೋಣ ಅಂದ್ಕೊಂಡಿದ್ದೀನಿ. ಸೊ ಬೇಗ ಹೋಗ್ಬೋದು ಅಂತ. ಬಟ್ ಟ್ರಾಫಿಕ್ ನೋಡಿದ್ರೆ ನಾನು ಬೇಗ ಹೋಗೋಣ ಅಂದ್ಕೊತೀನಿ. ಪದೇ ಪದೇ ಕಾಲ್ ಮಾಡ್ತಿದ್ದಾರೆ, ಯಾವಾಗ ಬರ್ತೀರಾ ನೀವು ವೆಯ್ಟ್ ಮಾಡ್ತಾ ಇದ್ದೀನಿ ಅಂತ. ಏನಾಗುತ್ತೆ ಅಂತ ನೋಡಬೇಕು. ಪಕ್ಕಾ ಬಯಸ್ಕೊತೀನಿ, ನನಗೆ ಗೊತ್ತು. ಪ್ಲ್ಯಾನ್ ಮಾಡೋದ್ರೆ ಕರೆಕ್ಟಾಗಿ ಮಾಡಬೇಕು, ಹಂಗೆ ಹಿಂಗೆ ಅಂತ ಬೈತಾರೆ. ಇಟ್ಸ್ ಓಕೆ, ಇದು ಕೂಡ ಒಂದು ಎಕ್ಸ್ಪೀರಿಯನ್ಸ್ ಆಗಿ ಚೆನ್ನಾಗಿರುತ್ತೆ. ಸೊ ಬನ್ನಿ, ನನಗೀಗ ಹೊರಟಿದ್ದೀನಿ. ಇನ್ನೊಬ್ಬರು ಚಿಕ್ಕಪೇಟೆಯಿಂದ ಅಲ್ಲೇ ಬರ್ತಾನೆ, ಆಲ್ರೆಡಿ ಇದ್ದಾನೆ. ಸೊ 3 ಜನ ಇವತ್ತು ಬರ್ತಾ ಇದ್ದೀನಿ. ಇವನ್ ಕಾರ್ಪೊರೇಟ್ ಕಂಪ್ನಿಗಳಲ್ಲಿ ಕೊಡೋದೇ ಅಪರೂಪ ಹಾಲಿಡೇ. ಸೊ ಕೊಟ್ಟಿರೋ 1 ಡೇನು ಯಾಕೆ ಮಿಸ್ ಮಾಡ್ಕೊಳ್ಳೋದಲ್ವಾ? ಏನೋ ಒಂದು ಎಕ್ಸ್ಪೀರಿಯನ್ಸ್ ಚೆನ್ನಾಗಿರುತ್ತೆ. ಸೊ ಬನ್ನಿ. ಸೊ ನಾನು ಎಲ್ಲಿ ಹೋಗ್ತಾ ಇದ್ದೀನಿ ಅನ್ನೋದು ನಾನು ನಿಮ್ಗೆ ಅಲ್ಲೇ ತೋರಿಸ್ತೀನಿ. ನಾನು ಇಲ್ಲೇ ಬೈತಾರೆ, ನೀನು ಯಾವಾಗಲೂ ಲೇಟು ಅಂತ. ಪಕ್ಕ ಇವತ್ತು ಬಯಸ್ಕೊತೀನಿ. ಬನ್ನಿ, ಹಾಗೆ ಅವ್ರ ರಿಯಾಕ್ಷನ್ ಹೇಗಿರುತ್ತೆ ಅನ್ನೋದು ನಾನು ನಿಮಗೆ ತೋರಿಸ್ತೀನಿ. ನಾನು ಲೇಟಾಗಿ ಹೋಗ್ತಿದ್ದೀನಿ. ಲೆಟ್ಸ್ ಗೋ. ನಮ್ಮ ಹಾಲಿಡೇನ ಎಂಜಾಯ್ ಮಾಡೋದಕ್ಕೆ ನಾವು ಇವತ್ತು ಬಂದಿರೋದು ಬಸವನಗುಡಿಯಲ್ಲಿ ನಡೆಯುತ್ತಿರೋ ಮ್ಯಾಂಗೋ ಉತ್ಸವಕ್ಕೆ. ಸೊ ಬನ್ನಿ ಹೋಗೋಣ. ಗೈಸ್ ನೋಡಿ ಗೈಸ್, ಬಂದಿದ್ದಾರೆ ನನ್ನ ಫ್ರೆಂಡ್ಸ್. ಎಷ್ಟು ವಿಚಿತ್ರ ಅಂದರೆ ವಿಚಿತ್ರ ಮ್ಯಾಂಗೋ ಮೇಳಕ್ಕೆ ಬಂದು ಲೈಕ್ ವೆರೈಟಿ ಡಿಶಸ್ನ, ಮ್ಯಾಂಗೋ ಡಿಶಸ್ನ ಟ್ರೈ ಮಾಡಿ ಅಂದರೆ ಹೊರಗಡೆ ಹೋಗಿದ್ದಾರೆ ತಿನ್ಕೊಂಬರೋಕ್ಕೆ. ಗೈಸ್, ಇದು ಹಾಂಗ್ಯೂ ಐಸ್ ಕ್ರೀಮ್ ಅಂತೆ. ಬಟ್ ಇಲ್ಲಿರೋ ಕ್ರೌಡ್ನ ನೋಡಿ ನಾವು ಹೆಂಗೆಂಗೋ ಆಗೋದ್ವಿ. ಯಾಕಂದರೆ ನಾವು ಎಕ್ಸ್ಪೆಕ್ಟೇ ಮಾಡಿದ್ದೊಂದು, ಇಲ್ಲಿ ಇರೋದೇ ಮತ್ತೊಂದು. ಪ್ರತಿಯೊಂದು ಸೆಂಟರಲ್ಲೂ ಕೂಡ ಕ್ಯೂ ಇದೆ, ಅಷ್ಟು ಜನಗಳಿದ್ದಾರೆ ಇಲ್ಲಿ. ಸೊ ನಾವು ಟ್ರೈ ಮಾಡ್ತೀವಿ ಎಕ್ಸ್ಪ್ಲೋರ್ ಮಾಡೋದಕ್ಕೆ ಮ್ಯಾಂಗೋ ಮೇಳನ. ಬಿಕಾಸ್ ನಾವು ಬಂದಿರೋದೇ ಇನ್ಸ್ಟಾಗ್ರಾಮ್ ನೋಡಿಕೊಂಡು. ಸೊ ನಾವು ಎಕ್ಸ್ಪೆಕ್ಟೇ ಮಾಡಿದ್ದೊಂದು, ಇಲ್ಲಿರೋದೇ ಮತ್ತೊಂದು. ಸೊ ನಾವು ಆದಷ್ಟು ಟ್ರೈ ಮಾಡ್ತೀವಿ ಎಕ್ಸ್ಪ್ಲೋರ್ ಮಾಡೋದಕ್ಕೆ. ಸೊ ಬನ್ನಿ ಗೈಸ್. ನಾವು ಹೋಗಿದ್ದು ಫಸ್ಟ್ ಮ್ಯಾಂಗೋ ಕೌಂಟರ್ಗೆ. ನಾವು ಅಂದ್ಕೊಂಡ್ವಿ ಅಲ್ಲಿ ವೆರೈಟೀಸ್ ಆಫ್ ಮ್ಯಾಂಗೋಸ್ ಇಟ್ಟಿರ್ತಾರೆ ಅಂತ. ಬಟ್ ಅಲ್ಲಿ ಇದ್ದು 3 to 4 ವೆರೈಟೀಸ್ ಅಷ್ಟೇ. ಅವು ಕೂಡ ಬಿಸಿಲಿಗೆ ನಮ್ಮ ಥರನೇ ಬಾಡೋಗಿತ್ತು. ಸೊ ಅದಾದಮೇಲೆ ಮ್ಯೂಸಿಕ್ ಬ್ಯಾಂಡ್ ನೋಡಿದ್ವಿ. ಈ ಮ್ಯಾಂಗೋ ಮೇಳದಲ್ಲಿ ಮ್ಯೂಸಿಕ್ ಬ್ಯಾಂಡ್ ಏನು ಮಾಡ್ತಿದೆ ಅಂತ ಯೋಚನೆ ಮಾಡ್ತಾ ಇದ್ದೀರಾ? ಸೊ ಬನ್ನಿ ನೋಡೋಣ. ಗೈಸ್, ನನ್ನ ಫ್ರೆಂಡ್ಸ್ನ ಮ್ಯೂಸಿಕ್ ಗುಂಗಿಂದ ಕರ್ಕೊಂಬರೋಷ್ಟೊತ್ತಿಗೆ ಸಾಕಾಗೋಯಿತು. ಈಗ ನಮ್ಮ ನೆಕ್ಸ್ಟ್ ಪಯಣ ಹೋಗ್ತಾ ಇರೋದು ಸ್ಟಾಲ್ ಕಡೆ. ಇಲ್ಲಿ ಮ್ಯಾಂಗೋ ಸ್ಟಾಲ್ ಒಂದು ಕಡೆ ಆದರೆ ಇನ್ನೊಂದು ಕಡೆ ಸೇಲ್ ಕೂಡ ಹಾಕಿದ್ದಾರೆ. ಇಲ್ಲಿ ವಾಚಸ್, ಡ್ರೆಸ್ಸಸ್, ಸ್ಲಿಪ್ಪರ್ಸ್, ಬ್ಯಾಂಗಲ್ಸ್, ಈವನ್ ತಿಂಡಿಗಳು ಕೂಡ ಲೈಕ್ ಚಕ್ಲಿ, ಕೋಡ್ಬೇಳೆ ಮತ್ತು ಪಾಪಡ್, ಹಪ್ಪಳಗಳೆಲ್ಲ ಸ್ಟಾಲ್ ಸೇಲ್ ಕೂಡ ಇಟ್ಟಿದ್ದಾರೆ. ಸೊ ನೀವು ಯಾವ್ದು ಬೇಕಾದರೂ ತೊಗೊಬೋದು ಇಲ್ಲಿ. ಗೈಸ್ ನೋಡಿ, ಮತ್ತೆ ಸ್ಟಾರ್ಟ್ ಮಾಡ್ಕೊಂಡಿದ್ದಾರೆ. ನೀವೆಲ್ಲಾದರೂ ಕೋತಿಗಳು ಡ್ಯಾನ್ಸ್ ಮಾಡೋದು ನೋಡಿದ್ದೀರಾ? ಇಫ್ ಇನ್ ಕೇಸ್ ನೀವು ನೋಡಿಲ್ಲ ಅಂದರೆ ನೋಡಿ, ಇಲ್ಲಿ ಮಾಡ್ತಿದ್ದಾರೆ, ನೋಡಿ ಎಂಜಾಯ್ ಮಾಡಿ. ನೋಡಿ, ಮ್ಯಾಂಗೋ ಮೇಳದಲ್ಲಿ ಬಂದ್ಬಿಟ್ಟು ಇದು ನೋಡ್ತಿದ್ದಾರೆ, ಟಾಪ್ಸ್. ಗೈಸ್, ಒಬ್ಳು ಕಳೆದೋಗಿದ್ದಾಳೆ ಗೈಸ್, ಸಿಗ್ತಿಲ್ಲ. ತುಂಬಾ ಅಂದ್ರೆ ತುಂಬಾ ಹೈಟ್ ಇದ್ದಾಳೆ. ಕಳೆದೋದ್ರೆ ಹುಡುಕಕ್ಕೆ ಆಗಲ್ಲ, ಅದಕ್ಕೆ ಬಲೂನ್ ಹುಡುಕ್ತಾ ಇದೀವಿ ಕೊಡ್ಸ್ಬೇಕು ಅಂತ. ಆ್ಯಕ್ಚುಲಿ ನಾವು ಬಲೂನ್ ಹುಡುಕಿದ್ವಿ, ಅಲ್ಲಿ ನಮಗೆ ಸಿಗಲಿಲ್ಲ. ಸೊ ಹಾಗಾಗಿ ಅವಳನ್ನು ಮುಂದೆ ಬಿಟ್ಟು ನಾವು ಹಿಂದೆ ಹೋಗ್ತಾ ಇದ್ದೀವಿ, ಮತ್ತೆ ಕಳೆದೋಗ್ಬಾರ್ದು ಅಂತ. ಸೊ ಗೈಸ್ ನೋಡಿ, ಎಷ್ಟು ಕ್ಯೂ ಇದೆ ಅಂದರೆ ಪ್ರತಿಯೊಂದು ಕೌಂಟರಲ್ಲೂ ತುಂಬ ಕ್ಯೂ ಇದೆ. ಸೊ ಹಾಗಾಗಿ ನಾವು ಹುಡುಕ್ತಾ ಇದ್ದೀವಿ ಯಾವುದಾದ್ರೂ ಕೌಂಟರಲ್ಲಿ ಕಡಿಮೆ ಕ್ಯೂ ಇದೆಯಾ ಅಂತ. ಅಷ್ಟರಲ್ಲಿ ನನ್ನ ಫ್ರೆಂಡ್ ಏನು ಮಾಡ್ತಿದ್ದ ನೋಡಿ, ನಮಗೊಂದು ಚಿಂತೆ ಆದರೆ ಅವ್ನಿಗೆ ಇನ್ನೊಂದು ಚಿಂತೆ. ಹುಡುಗಿರು ಗೈಸ್, ಫೈನಲಿ 1 ಡಿಶಸ್ನ ಟ್ರೈ ಮಾಡ್ತಾ ಇದ್ದೀನಿ. ಇದು ಮ್ಯಾಂಗೋ ಕುನಾಫಾ. ನನ್ನ ಫ್ರೆಂಡ್ ಕ್ಯೂನಲ್ಲಿ ನಿಂತ್ಕೊಂಡು ಹೋಗಿ ತೊಗೊಂಬಂದಿದ್ದಾಳೆ. ಸೊ ನಾವು ಇನ್ನೂ ಕ್ಯೂನಲ್ಲೇ ನಿಂತಿದ್ದೀವಿ. ಬಟ್ ಇದು ಟೇಸ್ಟ್ ಮಾತ್ರ ಅಮೇಝಿಂಗ್ ಆಗಿತ್ತು. ನಾವು ಟ್ರೈ ಮಾಡಿರೋ 3-4 ಡಿಶಸಲ್ಲಿ ಇದು ಮಾತ್ರ ನಂಗೆ ತುಂಬ ಇಷ್ಟ ಆಯಿತು ಗೈಸ್.
ಚೆನ್ನಾಗಿದೆ, ಪರವಾಗಿಲ್ಲ. ಎರಡು ಒಂದೇ ಥರ ಇದೆ. ಮ್ಯಾಂಗೋ ಫ್ಲೇವರ್ ಎರಡು ಒಂದೇ ಥರನೇ ಇರುತ್ತೆ. ಲಸ್ಸಿ ಫ್ಲೇವರ್, ಇದು ನಾರ್ಮಲ್ ಫ್ಲೇವರ್ ಅಷ್ಟೇ. ಅದಿದು ಅಲ್ಲ ಅಲ್ಲ, ಬಿಸ್ಕೆಟ್ ಪೌಡ್ರ್ ಅಂತ ಬರುತ್ತೆ. 60 ರೂಪಾಯಿ ಇದು. ಇದು ಎಷ್ಟು ಕೊಟ್ಟಿದ್ದಾರೆ? ಇದು ಪುಡಿಂಗ್ ಅಂತಾರೆ. ನಾನು ಬಂದಿರೋದು ಮ್ಯಾಂಗೋ ಮೇಳ ನೋಡಕ್ಕೆ, ಇವನು ಬಂದಿರೋದು ಹುಡುಗಿರನ್ನ ನೋಡಕ್ಕೆ. ಕೌಂಟ್ರು, ಮೇಘನಾಸ್ ಕೌಂಟ್ರು. ಬಟ್ ಆದ್ರೂ ಟ್ರೈ ಮಾಡ್ಬಿಟ್ಟೆ ಹೋಗೋದು ಏನಿದೆ ಅಂತ. ಬಟ್ ನೆಕ್ಸ್ಟ್ ಪಕ್ಕ ಹೇಳ್ತೀನಿ, ನೆಕ್ಸ್ಟ್ ವರ್ಷ ಅಂತೂ ನಾನು ಬರಲ್ಲ. ಟ್ರೈ ಮಾಡು. ಅದಕ್ಕೆ ಈ ವರ್ಷ ಎಲ್ಲ ಟ್ರೈ ಮಾಡ್ಬಿಟ್ಟು ಹೋಗ್ತಾ ಇದ್ದೀನಿ. ನನಗೆ ಇಷ್ಟ ಆಯಿತು, ಬಟ್ ಇಷ್ಟ ಆಗಲಿಲ್ಲ. ನೋಡಿ ಗೈಸ್, ಅವ್ನಿಗೆ ಇಷ್ಟ ಆಗಿಲ್ಲ ಅಂತ ವೇಸ್ಟ್ ಮಾಡ್ತಿದ್ದಾನೆ. ಇವಾಗ ಮ್ಯಾಂಗೋ ಜಾಮೂನ್ ಟ್ರೈ ಮಾಡಕ್ಕೆ ನಿಂತ್ಕೊಂಡಿದ್ದೀವಿ. ಗೊತ್ತಿಲ್ಲ ಇದು ತಿಂತೀವೋ ಅಥವಾ ವೇಸ್ಟ್ ಆಯಿತು. ಮತ್ತೊಂದು ಪರವಾಗಿಲ್ಲ ಗೈಸ್, ವರ್ಷಕ್ಕೊಂದ್ಸಲ ಅಲ್ವಾ ವೇಸ್ಟ್ ಆಗಿದೆ. ಗೈಸ್ ಫೈನಲಿ ನಾನು ಹೋಗಿ ಜಾಮೂನ್ ತೊಗೊಂಬಂದಿದ್ದೀನಿ, ಮ್ಯಾಂಗೋ ಜಾಮೂನ್. ಆ್ಯಕ್ಚುಲಿ ಇದನ್ನು ಆಫೀಸಲ್ಲೇ ನಾವು ಡಿಸೈಡ್ ಮಾಡಿದ್ವಿ ತಿನ್ನಲೇಬೇಕು ಅಂತ, ನಾನು ಮತ್ತೆ ಅವನು. ಫೈನಲಿ 1 ಪೀಸ್ ಬಂದಿದೆ. ವೇಸ್ಟ್ 20 ರೂಪಾಯಿ. ಯಾಕೋ ಒಂದು ಚೆನ್ನಾಗಿರೋ ಸಿಗ್ತಿದೆ ನಮಗೆ. ಇಟ್ಸ್ ಓಕೆ. ಬಾ ಸುಮ್ಮನೆ ಹೋಗಿ ಜಾಕ್ ಫ್ರೂಟ್ ತಗೊಳ್ಳೋಣ. ಸ್ವೀಟ್ ಯಾಕೋ ಒಂದು ಇಷ್ಟ ಆಗಲಿಲ್ಲ. ಸ್ವೀಟ್ ಕತೆ ಮುಗಿಸಿ ಈಗ ಖಾರಕ್ಕೆ ಹೋಗ್ತಾ ಇದ್ದೀವಿ. ಸೊ ಖಾರ ಏನು ತಿನ್ನಬೇಕು ಅಂತ ಇನ್ನು ಅಲ್ಲಿ ಹೋಗ್ಬಿಟ್ಟು ಡಿಸೈಡ್ ಮಾಡ್ತೀವಿ ಗೈಸ್. ಇದು ಕೂಡ ಡಸ್ಟ್ಬಿನ್ಗೆ ಹೋಗ್ತಿದೆ. 20 ರೂಪಾಯಿ ವೇಸ್ಟ್ ಗೈಸ್. ಅವಾಗಲಿಂದ 100 ರೂಪಾಯಿ ವೇಸ್ಟ್ ಮಾಡಿದ್ದೀವಿ. ಅವಾಗಲೇ 100 ರೂಪಾಯಿ ವೇಸ್ಟ್ ಮಾಡಿದ್ದೀವಿ. 160, 120 ಎಷ್ಟಾಯ್ತು? ತಿನ್ನಲ್ಲ ಅದನ್ನ, ಅದು ಅರ್ಧ ಬಿಸಾಕಿದ್ವಿ. ಇಲ್ಲ ನಾನು ತಿಂದೆ, ಚೆನ್ನಾಗಿತ್ತು. ಸೊ ಇದನ್ನು ಈಗ ಡಸ್ಟ್ಬಿನ್ಗೆ ಹಾಕ್ತಾ ಇದ್ದೀವಿ. ಸೊ ನಾವು ನೆಕ್ಸ್ಟ್ ಟ್ರೈ ಮಾಡ್ತಾ ಇರೋದು ಸೋಡಾ. ಸೊ ಈ ಸೋಡಾ ಹೇಗಿರುತ್ತೆ ಅನ್ನೋದಾದ್ರೂ ನೋಡೋಣ. ಚೆನ್ನಾಗಿದ್ರೆ ಸಾಕು ಅನ್ಸ್ಬಿಟ್ಟಿದೆ. ಇದಾದ್ರೂ ಹೆಂಗಿದೆ ಟೇಸ್ಟ್ ನಿಜ ಹೇಳೋ? ಇಷ್ಟ ಆಯ್ತಾ ಗೈಸ್? ಫೈನಲಿ ತಿಂದಿರೋ 3 ಇದ್ರೊಳಗಡೆ 3 ತಿಂಡಿಲಿ ಇದೊಂದು ಅವ್ನಿಗೆ ಇಷ್ಟ ಆಗಿದೆ. ಗೈಸ್ ನೆಕ್ಸ್ಟ್ ನಾವು ಮ್ಯಾಂಗೋ ಸ್ಯಾಂಡ್ವಿಚ್ ಟ್ರೈ ಮಾಡೋಣ ಅಂತ ಕ್ಯೂನಲ್ಲಿ ನಿಂತಿದ್ದೀವಿ. ನೋಡಿ ಗೈಸ್ ಎಷ್ಟು ಹೈಟ್ ಇದ್ದಾರೆ ಇವರು. ನೋಡಿ ಗಾಯ್ಸ್, ಅವ್ರ ಹಿಂದೆ ಎಷ್ಟು ಕುಳ್ಳು ಕಾಣ್ತಿದ್ದಾನೆ ಅವನು. ಗಾಯ್ಸ್ ನೆಕ್ಸ್ಟ್ ನಮ್ಮ ಪಯಣ ಜಾಕ್ ಫ್ರೂಟ್ ಹತ್ರ. ಸೊ ಇಲ್ಲಿ ಜಾಕ್ ಫ್ರೂಟ್ ಪಾರ್ಸಲ್ ತೊಗೊಂಡ್ವಿ. ಪಾರ್ಸಲ್ ತೊಗೊಂಡು ನೆಕ್ಸ್ಟ್ ಎಲ್ಲಿ ಹೋಗ್ತಾ ಇದ್ದೀವಿ ಅಂತ ನೀವೇ ನೋಡಿ. ಮ್ಯಾಂಗೋ ಮೇಳಕ್ಕೆ ಬಂದು ಇಲ್ಲಿ ಫೋಟೋಸ್ ತೊಗೊಂಡಲ್ಲೇ ಹೋಗೋಕ್ಕಾಗುತ್ತಾ? ಸೊ ಹಾಗಾಗಿ ನಾವು ಇಲ್ಲಿ ಫೋಟೋಸ್ ತೊಗೊಂಡು ನೆಕ್ಸ್ಟ್ ಹೋಗ್ತಾ ಇದ್ದೆ ಗೇಮ್ಸ್ ಆಡೋದಕ್ಕೆ. ನಾನೊಂದು ಆಡ್ ತಿನ್ಕೊಳೋದು. ನಾನೊಂದು ಗೈಸ್ ಇಲ್ಲಿ ನಾನು ಪಜಲ್ಸ್ ಗೇಮ್ ಆಡ್ತಾ ಇದ್ದೀನಿ. ಆ್ಯಕ್ಚುಲಿ ಇದನ್ನು ಅರೇಂಜ್ ಮಾಡಬೇಕು ಕರೆಕ್ಟ್ ಆರ್ಡರಲ್ಲಿ, ಬಟ್ ನನಗೆ ಇದು ಆಗ್ತಾನೇ ಇಲ್ಲ. ಇದೊಂದು ಮಿಸ್ ಹೊಡಿತಿದೆ ಇದನ್ನು ಅರೇಂಜ್ ಮಾಡೋದು. ಸೊ ಹಾಗಾಗಿ ನನಗೆ ಇದನ್ನು ಹೆಲ್ಪ್ ಮಾಡ್ತಾ ಇದ್ದಾರೆ ಹೇಗೆ ಅರೇಂಜ್ ಮಾಡೋದು ಇದನ್ನು ಅಂತ. ಸೊ ಈಗ ಫೈನಲಿ ಸೆಟ್ ಮಾಡಿದೆ ಗೈಸ್. ಆಮೇಲೆ ಈಗ ಪಿರಮಿಡ್ ಕಟ್ಟಬೇಕು. ಸೊ ಈ ಪಿರಮಿಡ್ನ ಮುಗಿಸಿ ಮನೆಗೆ ಹೋಗೋದು ನೆಕ್ಸ್ಟ್. ಸೊ ಫೈನಲಿ ಗೈಸ್ ವಿ ಆರ್ ಗೋಯಿಂಗ್ ಟು ಅವರ್ ಹೋಮ್. ಇನ್ನೆಲ್ಲೂ ಹೋಗ್ತಾ ಇಲ್ಲ, ಆಲ್ರೆಡಿ ಮಳೆ ಬರೋ ಹಾಗಾಗಿದೆ. ಸೊ ನಾ ಹೋಗ್ತಾ ಇದ್ಕೋ, ಆದರೆ ಇನ್ನೂ ಪಾರ್ಟಿ ಕೊಡ್ಸಿಲ್ಲ ಬೈಕ್ ತಗೊಂಡಿರೋ ಇದಕ್ಕೆ. ಬಾಯ್ ಗೈಸ್. ನಾನು ಫ್ರೆಂಡ್ಸ್ಗೆ ಬಾ ಹೇಳಿ ನಾನು ಮೆಟ್ರೋದಲ್ಲಿ ಹೊರಟೆ. ನೋಡಿ ಈವ್ನಿಂಗ್ ಆಗ್ತಾ ಆಗ್ತಾ ಎಷ್ಟು ಕ್ರೌಡ್ ಆಗ್ತಿದೆ ಅಂದರೆ ತುಂಬ ಜನ ಬರ್ತಿದ್ದಾರೆ.
ಗೈಸ್ ಈ ವ್ಲಾಗ್ನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಸೊ ಜಾಸ್ತಿ ಕ್ಯಾಪ್ಚರ್ ಮಾಡೋಕ್ಕಾಗಲಿಲ್ಲ, ಯಾಕಂದರೆ ಅಲ್ಲಿ ತುಂಬ ರಶ್ ಇತ್ತು. ಸೊ ಸ್ವಲ್ಪ ಕ್ಯಾಪ್ಚರ್ ಮಾಡಿದ್ದೀನಿ ಅಷ್ಟೇ. ಸೊ ಈ ವಿಡಿಯೋ ನಿಮಗೆ ಇಷ್ಟ ಆಗಿದೆ, ಪ್ಲೀಸ್ ಲೈಕ್, ಕಮೆಂಟ್, ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್ ಟು ಮೇಘನಾಸ್ ವ್ಲಾಗ್ ಅಂತ ಹೇಳ್ತಾ ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಸೊ ನೆಕ್ಸ್ಟ್ ವಿಡಿಯೋದಲ್ಲಿ ಮತ್ತೆ ಸಿಗುವ. ಸೊ ಟೇಕ್ ಕೇರ್ ಆ್ಯಂಡ್ ಬಾಯ್.